ಧರ್ಮದಲ್ಲಿ ಅನೇಕ ಪುರಾಣ ಕಥೆಗಳಿವೆ. ದೇವತೆಗಳು, ಧರ್ಮ, ಪೂಜೆ ಪುನಸ್ಕಾರ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಈ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಗರುಡ ಪುರಾಣ ಕೂಡ ಒಂದು. ಗರುಡ ವಿಷ್ಣುವಿನ ವಾಹನ. ಒಮ್ಮೆ ಗರುಡನು ಭಗವಾನ್ ವಿಷ್ಣುವಿಗೆ ಜೀವಿಗಳ ಸಾವು, ಯಮಲೋಕ ಯಾತ್ರೆ, ಸ್ವರ್ಗ ನರಕ ಮತ್ತು ಮೋಕ್ಷದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಈ ಎಲ್ಲ ಪ್ರಶ್ನೆಗಳಿಗೂ ಭಗವಾನ್ ವಿಷ್ಣು ವಿವರವಾದ ಉತ್ತರವನ್ನು ನೀಡಿದನು. ಈ ಪ್ರಶ್ನೆಗಳು ಮತ್ತು ಉತ್ತರಗಳ ದೀರ್ಘಮಾಲೆಯಿಂದ ಗರುಡ ಪುರಾಣವನ್ನು ರಚಿಸಲಾಗಿದೆ. ಗರುಡ ಪುರಾಣವು ವಿವಿಧ ಆಚರಣೆಗಳು, ವಿಧಿವಿಧಾನಗಳು ಮತ್ತು ಸಂಸ್ಕಾರಗಳನ್ನು ವಿವರಿಸುತ್ತದೆ. ಇದು ಜನನ, ಮದುವೆ ಮತ್ತು ಮರಣದಂತಹ ವಿಧಿಗಳಿಗೆ ಸಂಬಂಧಿಸಿದ ಪ್ರಾಮುಖ್ಯತೆ ಮತ್ತು ಕಾರ್ಯವಿಧಾನಗಳ ಸಮಗ್ರ ತಿಳುವಳಿಕೆಯನ್ನು ಒದಗಿಸುತ್ತದೆ. ತಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಮತ್ತು ಎತ್ತಿಹಿಡಿಯಲು ಬಯಸುವ ವ್ಯಕ್ತಿಗಳಿಗೆ ಅಂತಹ ಜ್ಞಾನವು ಅಮೂಲ್ಯವಾಗಿದೆ. ಗರುಡ ಪುರಾಣದಲ್ಲಿ ಸಾವಿನ ಮೊದಲ ಮತ್ತು ನಂತರದ ಪರಿಸ್ಥಿತಿಯನ್ನು ಹೇಳಲಾಗಿದೆ. ಅದಕ್ಕಾಗಿಯೇ ಈ ಪುರಾಣವನ್ನು ಸಾಮಾನ್ಯವಾಗಿ ಮರಣದ ನಂತರ ಆ ವ್ಯಕ್ತಿಯ ಕುಟುಂಬದಲ್ಲಿ ಓದಲಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಯ ಮರಣ ನಿಶ್ಚಿತ. ಮನುಷ್ಯ ಭೂಮಿಯ ಮೇಲೆ ಹುಟ್ಟುವ ರೀತಿ, ಅವನ ಸಾವು ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ. ಮಗು ಜನಿಸಿದಾಗ ಅವನು ಅಳುತ್ತಾ ಭೂಮಿಗೆ ಬರುತ್ತಾನೆ ಮತ್ತು ಸಾಯುವ ಸಮಯದಲ್ಲಿ ಅವನ ಉಸಿರಾಟವು ನಿಲ್ಲುತ್ತದೆ. ಇದರೊಂದಿಗೆ ಸಾವಿನ ಸಮಯದಲ್ಲಿ ದೇಹದಲ್ಲಿ ಇಂತಹ ಅನೇಕ ಅಸಾಮಾನ್ಯ ಬದಲಾವಣೆಗಳು ಕಂಡುಬರುತ್ತವೆ. ಇದು ನಿಮಗೆ ಆಶ್ಚರ್ಯ ಎನಿಸಿದರೂ ಸತ್ಯ. ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಹತ್ತಿರದಲ್ಲಿದ್ದಾಗ ಅವನು ತನ್ನ ಇಚ್ಛೆಯನ್ನು ಕುಟುಂಬದ ಸದಸ್ಯರೊಂದಿಗೆ, ಸಂಬಂಧಿಕರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಸೂಚನೆಗಳನ್ನು ಅವನು ಪಡೆಯುತ್ತಾನೆ. ಮರಣಕ್ಕೂ ಮುನ್ನ ಓರ್ವ ವ್ಯಕ್ತಿಯ ಆಸೆಗಳು ಈಡೇರದಿದ್ದರೆ ಅವನ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಎನ್ನುವ ನಂಬಿಕೆಯಿದೆ. ಈ ಕಾರಣದಿಂದಾಗಿ ಅವನು ಮರಣಕ್ಕೂ ಮುನ್ನ ಮರಣದ ಕೆಲವು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾವಿಗೆ ಕೆಲವು ದಿನಗಳ ಮೊದಲು ತನ್ನ ಪೂರ್ವಜರನ್ನು ಕನಸಿನಲ್ಲಿ ನೋಡಲು ಪ್ರಾರಂಭಿಸುತ್ತಾನೆ. ಸಾವು ಹತ್ತಿರದಲ್ಲಿ ಇದ್ದಾಗ ಸಾವನ್ನಪ್ಪಿರುವ ಹಿರಿಯರು ಕಾಡುತ್ತಾರೆ. ಸಾಯುವ ವ್ಯಕ್ತಿಯ ಸುತ್ತಲೂ ಹಿಂದೆ ಇಹಲೋಕ ತ್ಯಜಿಸಿದ ಜನರ ನೆರಳುಗಳು ಸಹ ಅವರಿಗೆ ಕಾಣಿಸುತ್ತದೆ ಎನ್ನಲಾಗುತ್ತದೆ. ಒಂದು ರೀತಿಯಲ್ಲಿ ಹಿರಿಯರು ತನ್ನನ್ನ ಕರೆಯುತ್ತಿದ್ದಾರೆ ಎನ್ನುವ ಭಾವನೆ ಮೂಡುತ್ತದೆ. ಅಲ್ಲದೆ ಕನಸಿನಲ್ಲಿ ಸಹ ಹಿರಿಯರು ಬಂದು ಕರೆಯುವಂತೆ ಅಥವಾ ಬೇಸರ ಮಾಡಿಕೊಂಡಂತೆ ಕಾಣಿಸುತ್ತದೆ ಎನ್ನಲಾಗುತ್ತದೆ. ಕೆಲವು ಜನರು ತಮ್ಮ ಪೂರ್ವಜರು ಕನಸಿನಲ್ಲಿ ದುಃಖಿತರಾಗಿರುವುದನ್ನು ಅಥವಾ ಅಳುವುದನ್ನು ಸಹ ನೋಡುತ್ತಾರೆ. ಇದು ಕನಸನ್ನು ನೋಡಿದ ವ್ಯಕ್ತಿಯ ಸಾವು ಅಥವಾ ಮರಣ ತುಂಬಾನೇ ಹತ್ತಿರದಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾವಿನ ಸಮೀಪದಲ್ಲಿದ್ದಾಗ ಅವರು ತಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಬಯಸಿದರೂ ಬಯಸದೇ ಇದ್ದರೂ ಸಹ ಆ ವ್ಯಕ್ತಿ ತಮ್ಮ ಜೀವನದ ಕೆಟ್ಟ ನೆನಪುಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುತ್ತಾರೆ ಮತ್ತು ಅವರೊಂದಿಗೆ ಮಾತನಾಡುತ್ತಾರೆ. ಒಬ್ಬ ವ್ಯಕ್ತಿಗೆ ಆತ ಮರಣ ಹೊಂದುವುದಕ್ಕೂ 1 ಗಂಟೆಗೂ ಮುನ್ನ ನಿಗೂಢವಾದ ಬಾಗಿಲು ಕಾಣಿಸುತ್ತದೆ. ಈ ಬಾಗಿಲಿನ ಬಗ್ಗೆ ಅವನು ತನ್ನ ಕುಟುಂಬದವರೊಂದಿಗೆ ಹೇಳಲು ಬಯಸುತ್ತಾನೆ. ಆದರೆ ಅವನ ಕುಟುಂಬದ ಸದಸ್ಯರೊಂದಿಗೆ ಆ ಬಾಗಿಲಿನ ಬಗ್ಗೆ ಹೇಳಲು ಆತನಿಗೆ ಸಾಧ್ಯವಾಗುವುದಿಲ್ಲ. ಇನ್ನು ಕೆಲವರು ಮರಣ ಹೊಂದುವುದಕ್ಕೂ ಮುನ್ನ ತಮ್ಮ ಸುತ್ತಲೂ ಉರಿಯುವ ಜ್ವಾಲೆಯನ್ನು ನೋಡಲು ಪ್ರಾರಂಭಿಸುತ್ತಾರೆ. ಸಾವಿಗೆ ಸುಮಾರು 1 ಗಂಟೆ ಮೊದಲು ಕೆಲವರು ವಿಚಿತ್ರ ದೃಶ್ಯವನ್ನು ನೋಡುತ್ತಾರೆ ಎಂದು ಹೇಳುತ್ತಾರೆ. ಇದು ಬೆಂಕಿಯ ಬಾಗಿಲು. ಆ ಬಾಗಿಲಿನಿಂದ ಉರಿಯುತ್ತಿರುವ ಕಿರಣಗಳು ಹೊರಹೊಮ್ಮುತ್ತಿರುವುದು ಕಂಡುಬರುತ್ತದೆ. ಈ ದೃಶ್ಯವನ್ನು ಸಿನಿಮಾದಂತೆ ನೋಡುವವರ ಕಣ್ಣ ಮುಂದೆ ಅವರ ಹಿಂದಿನ ಜೀವನದ ಒಳಿತು ಕೆಡುಕುಗಳು ಚಲಿಸುತ್ತವೆ.
ಅವರು ತಮ್ಮ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ. ಇದು ಆತ್ಮವು ಸ್ವರ್ಗಕ್ಕೆ ಪ್ರಯಾಣಿಸಲು ತಯಾರಿ ನಡೆಸುತ್ತಿದೆ ಎಂದು ಸೂಚಿಸುತ್ತದೆ. ಇದೊಂದು ರೀತಿಯ ಅಂತರ್ಮುಖಿ ಪಯಣ. ಮನುಷ್ಯ ತನ್ನ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡುತ್ತಾನೆ. ಸಾವು ಸಮೀಪಿಸಿದಾಗ ಅದಕ್ಕೆ ಸ್ವಲ್ಪ ಮೊದಲು ಯಮರಾಜನ ದೂತರು ನಿಮ್ಮ ಬಳಿ ಬರುತ್ತಿರುವಂತೆ ನಿಮಗೆ ಕಾಣಿಸುತ್ತದೆ. ಆ ವ್ಯಕ್ತಿಯು ಯಾವಾಗಲೂ ತನ್ನ ಹತ್ತಿರ ಯಾವುದೋ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸುತ್ತಾನೆ. ಇದರರ್ಥ ಯಮದೂತರು ಆ ವ್ಯಕ್ತಿಯನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು, ಅಂದರೆ ಆತನ ಸಾವು ತುಂಬಾನೇ ಹತ್ತಿರದಲ್ಲಿದೆ ಎಂಬುದನ್ನು ಹೇಳುತ್ತದೆ. ವ್ಯಕ್ತಿಯು ತಾನು ಮರಣವನ್ನು ಹೊಂದುವ 1 ಗಂಟೆಯ ಮೊದಲು ಯಮರಾಜನ ದೂತರನ್ನು ನೋಡುತ್ತಾನೆ. ಅಷ್ಟು ಮಾತ್ರವಲ್ಲ, ಇಂತಹ ಸಮಯದಲ್ಲಿ ಅವರು ತಮ್ಮ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳ ಇರುವಿಕೆಯನ್ನು ಅನುಭವಿಸುತ್ತಾರೆ. ನಕಾರಾತ್ಮಕ ಶಕ್ತಿಗಳಿಗೆ ಹತ್ತಿರವಾಗುತ್ತಿದ್ದೇವೆ ಏನೋ ಎನ್ನುವ ಭಾವನೆಯನ್ನು ಹೊಂದುತ್ತಾರೆ. ಅವರನ್ನು ಯಾವುದೋ ಶಕ್ತಿ ನಿಯಂತ್ರಿಸುತ್ತಿರುವ ಅನುಭವವನ್ನು ಪಡೆಯುತ್ತಾರೆ. ಗರುಡ ಪುರಾಣದಲ್ಲಿ ಸಾವು ಸಮೀಪಿಸಿದಾಗ ವ್ಯಕ್ತಿಯ ಕೈಯಲ್ಲಿರುವ ರೇಖೆಗಳು ಇದ್ದಕ್ಕಿದ್ದಂತೆ ಮಾಸಲು ಅಥವಾ ಮಾಯವಾಗಲು ಪ್ರಾರಂಭಿಸುತ್ತವೆ ಎಂದು ಹೇಳಲಾಗಿದೆ. ಗರುಡ ಪುರಾಣದಲ್ಲಿಯೂ ಸಹ ಅಂತಹ ಸಮಯದಲ್ಲಿ ಕೆಲವು ಜನರ ಕೈಗಳ ಮೇಲಿನ ರೇಖೆಗಳು ಗೋಚರಿಸುವುದನ್ನು ನಿಲ್ಲಿಸುತ್ತವೆ ಎಂದು ಹೇಳಲಾಗಿದೆ. ಸಾವಿಗೆ 1 ಗಂಟೆ ಮೊದಲು ಸಾವಿಗೆ ಇನ್ನೇನು ಹತ್ತಿರವಿರುವ ಜನರು ಮೂರ್ಛೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಿಂದ ದೇಹದಲ್ಲಿ ರಕ್ತ ಪೂರೈಕೆ ಕಡಿಮೆಯಾಗಿ ದೇಹ ತಣ್ಣಗಾಗಲು ಪ್ರಾರಂಭಿಸುತ್ತದೆ. ಈ ಚಿಹ್ನೆಗಳು ಕಂಡುಬಂದ ತಕ್ಷಣ ಮೃತನು ತನ್ನ ಕುಟುಂಬ ಸದಸ್ಯರೊಂದಿಗೆ ಕೊನೆಯ ಬಾರಿ ಮಾತನಾಡಲು ಅವರು ಬಯಸುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ. ಸಾವು ಬಂದಾಗ ನೆರಳು ಕೂಡ ನಿಮ್ಮ ಹಿಂದೆ ಬರುವುದಿಲ್ಲ ಎಂಬ ಮಾತುಗಳು ಆಗಾಗ ಕೇಳಿ ಬರುತ್ತವೆ. ಇದು ಕೇವಲ ಮಾತಲ್ಲ, ನಿಜ. ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಬಂದಾಗ ಅವನು ನೀರು, ಕನ್ನಡಿ ಮತ್ತು ತುಪ್ಪ, ಎಣ್ಣೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುವುದಿಲ್ಲ. ಅದರ ಕಡೆ ಗಮನವೂ ಹೋಗುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಈ ವಿಚಾರಗಳ ಬಗ್ಗೆ ಆಸಕ್ತಿಯೂ ಬರುವುದಿಲ್ಲ. ಇದಲ್ಲದೆ ಅವರ ನೆರಳು ಸಹ ಕಣ್ಮರೆಯಾಗಬಹುದು. ಪ್ರಕೃತಿಯು ನಮ್ಮೊಂದಿಗೆ ರಹಸ್ಯ ಭಾಷೆಯಲ್ಲಿ ಮಾತನಾಡುವಂತೆ ತೋರುತ್ತದೆ. ಅದೊಂದು ಅದ್ಭುತ, ಭಯಾನಕ ಅನುಭವ. ಇದು ಕೆಲವರಿಗೆ ಮಾತ್ರ ಆಗುತ್ತದೆ. ಈ ರೀತಿಯಾದಾಗ ಆ ವ್ಯಕ್ತಿಯು ಕೆಲವೇ ದಿನಗಳಲ್ಲಿ ಮರಣವನ್ನುಪ್ಪುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಬಂದಾಗ ಅವನು ತನ್ನ ಹಿಂದಿನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಇದ್ದಕ್ಕಿದ್ದಂತೆ ನೆನಪಿಸಿಕೊಳ್ಳುತ್ತಾನೆ. ಕೊನೆಯ ಕ್ಷಣ ಬಂದಾಗ ಅವನು ತನ್ನ ಮನಸ್ಸಿನಲ್ಲಿ ಹುದುಗಿರುವ ಆಸೆಗಳನ್ನು ತನ್ನ ಕುಟುಂಬ ಸದಸ್ಯರಿಗೆ ಹೇಳಲು ಬಯಸುತ್ತಾನೆ. ಆ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಹಂಚಿಕೊಳ್ಳದ ಅದೆಷ್ಟೋ ವಿಷಯಗಳನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾನೆ. ಇದು ಸಂಭವಿಸಿದಾಗ ನೀವು ಆ ವ್ಯಕ್ತಿಯ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಬೇಕು ಮತ್ತು ಅವನ ಕೊನೆಯ ಆಸೆಗಳನ್ನು ಪೂರೈಸಬೇಕು. ಕಣ್ಣುಗಳು ಆತ್ಮಕ್ಕೆ ಕಿಟಕಿಗಳು ಎಂದು ಕರೆಯಲಾಗುತ್ತದೆ. ದೃಷ್ಟಿ ಮಂದವಾಗುವುದು ಅಥವಾ ದೃಷ್ಟಿ ಕಳೆದುಕೊಳ್ಳುವುದು ಸಹ ಸಾವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಭೌತಿಕ ಪ್ರಪಂಚದಿಂದ ಕ್ರಮೇಣ ಬೇರ್ಪಡುವಿಕೆಯನ್ನು ಸೂಚಿಸುತ್ತದೆ. ದೃಷ್ಟಿ ಮಂದವಾಗಿದ್ದರೆ ಪ್ರಪಂಚದೊಂದಿಗಿನ ನಮ್ಮ ಸಂಪರ್ಕವು ಕ್ಷೀಣಿಸುತ್ತದೆ. ಇದರೊಂದಿಗೆ ಕಿವಿ ಮತ್ತು ಮೂಗು ಮುಂತಾದ ಇತರ ಇಂದ್ರಿಯಗಳು ದುರ್ಬಲಗೊಳ್ಳಬಹುದು. ಅಂದರೆ ಜಗತ್ತನ್ನು ನಾವು ಗ್ರಹಿಸುವ ರೀತಿ ಬದಲಾಗುತ್ತದೆ. ಸಾವಿನ ಸಮಯದಲ್ಲಿ ಕೆಲವರ ಕಣ್ಣುಗಳು ತೇಲುವುದನ್ನು ನೀವು ನೋಡಿರಬಹುದು ಅಥವಾ ಕೇಳಿರಬಹುದು. ಆದರೆ ಇದು ಏಕೆ ಸಂಭವಿಸುತ್ತದೆ? ಈ ರಹಸ್ಯವನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಸರಳವಾಗಿ ಹೇಳುವುದಾದರೆ, ಸಾವಿನ ಸಮಯದಲ್ಲಿ ಆತ್ಮವು ದೇಹವನ್ನು ತೊರೆಯುವುದರಿಂದ ಈ ಅಸಹಜ ಸಂಗತಿಗಳು ಸಂಭವಿಸುತ್ತವೆ. ಆದರೆ ಪ್ರಶ್ನೆ ಎಂದರೆ, ಸಾವಿನ ಸಮಯದಲ್ಲಿ ಆತ್ಮವು ಪ್ರತಿಯೊಬ್ಬ ವ್ಯಕ್ತಿಯ ದೇಹವನ್ನು ಬಿಟ್ಟು ಹೋಗುತ್ತದೆ. ಆದರೆ ಕೆಲವರಿಗೆ ಈ ರೀತಿ ಸಂಭವಿಸುವುದಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಆತನಿಗೆ ಸಾವಿನ ಸಮಯದಲ್ಲಿ ಯಾತನೆ ಉಂಟಾಗುತ್ತದೆ.
ಈ ಸಮಯದಲ್ಲಿ ಸಾಯುವ ವ್ಯಕ್ತಿಯು ತನ್ನನ್ನು ಕರೆದೊಯ್ಯಲು ಬರುವ ಯಮದೂತರಿಗೆ ಏನನ್ನೋ ಹೇಳಲು ಬಯಸುತ್ತಾನೆ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಯಾವ ವ್ಯಕ್ತಿ ಭ್ರಮೆಯಲ್ಲೇ ಜೀವನದ ಉದ್ದಕ್ಕೂ ಬದುಕುವನೋ, ತಮ್ಮ ಕುಟುಂಬ ಅಥವಾ ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಮೋಹ ಹೊಂದಿರುವವನೋ ಅಂತಹ ವ್ಯಕ್ತಿಯ ಕಣ್ಣುಗಳು ಅಂತಿಮವಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ. ಅವರಿಗೆ ಸಾಯುವ ಸಮಯದಲ್ಲಿ ಕಿವಿ ಕೇಳುವುದಿಲ್ಲ ಮತ್ತು ಅವರ ಗಂಟಲು ಕೂಡ ಮಾತನಾಡದಂತೆ ನಿಂತು ಹೋಗುತ್ತದೆ. ಯಮದೂತರು ದೇಹದಿಂದ ಆತ್ಮವನ್ನು ಬಲವಾಗಿ ಬೇರ್ಪಡಿಸುತ್ತಾರೆ. ಅಂತವರ ದೇಹದಿಂದ ಆತ್ಮವು ಹೊರಬಂದ ತಕ್ಷಣ ಅವರ ಕಣ್ಣುಗಳು ತೇಲುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.